ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿದ್ಯಾ ಮತ್ತೆ ಭದ್ರೇಗೌಡ ಹಾಗೆ ವಾಕಿಂಗ್ ಹೋಗ್ತಾ ಸುಭಾಸನ್ ಬಗ್ಗೆನೇ ಮಾತಾಡ್ತಿರ್ತಾರೆ. ಇನ್ನಾದರೂ ಸುಭಾಸ ಬದಲಾಗ್ತಾ ಇದ್ದಾನೆ ಅಂತ ಅನ್ಸುತ್ತಾ ಅಮ್ಮಿ ಅಂತ ಮಾತಾಡ್ತಿರ್ಬೇಕಾದ್ರೇನೆ ಅಲ್ಲಿ ಊರಲ್ಲಿರೋರು ಪರಿಚಯದವರೊಬ್ರು ವಿದ್ಯಾ ಕಾಣಿಸ್ಕೋತಾರೆ. ಹಿರಿಗೌಡ್ರೆ ಅಂತ ಹೋಗಿ ಅವ್ರನ್ನ ಮಾತಾಡಿಸ್ತಾ, ಅಕ್ಕ ಹೇಗಿದ್ದೀರಾ, ಇವಾಗ ಹುಷಾರಾಯ್ತಾ, ನಿಮ್ಮ ಮಗಳು ಹೇಗಿದ್ದಾಳೆ ಅಂತೆಲ್ಲ ವಿಚಾರಿಸ್ತಿರ್ಬೇಕಾದ್ರೆ, ನಾನು ಸಂದಾಕಿದ್ದೀನಿ, ನನ್ನ ಮಗಳು ಸಂದಾಕೆ ನೋಡ್ಕೊಂಡ್ಲು, ನಾನು ಇವಾಗ ಸಂದಾಕಿದ್ದೀನವ, ಏನೂ ತೊಂದರೆ ಇಲ್ಲ ಅಂದಾಗ ಮಗಳ ಬಗ್ಗೆ ವಿಚಾರಿಸ್ತಾಳೆ. ಸ್ಕೂಲ್ಗೆ ಹೋಗ್ತಾ ಇದ್ದಾಳ, ಸಂದಾಗ ಓದ್ತಿದ್ದಾಳ ಅಂದಾಗ, ಇವಾಗ ಸಂದಾಗೆ ಓದ್ತಾ ಇದ್ದಾಳೆ, ಮೊದಲೆಲ್ಲ ಓದಕ್ಕೆ ಹೋಗಬೇಕು ಅಂದರೆ ಬೇಡ ಅಂತ ಇದು ಮಾಡ್ತಾ ಇದ್ಲು, ಅಲ್ಲೆಲ್ಲ ಆಡ್ಕೋತಾರೆ, ಕಾಲು ಎಳಿತಾರೆ ಅಂತ ಭಯ ಬಿಟ್ಕೊಂಡು ಇದು ಮಾಡ್ತಾ ಇದ್ಲು. ಆದರೆ ಈಗ ಅದೇನೋ PNG ಅವರು ಹೊಸ ರೀತಿನಲ್ಲಿ ಐಕ್ಳಿಗೆ ಹೇಗೆ ಬೇಕೋ ಹಾಗೆ ಓದಿಸ್ತಾ ಇದ್ದಾರಂತಲ್ವಾ, ಅದಕ್ಕೋಸ್ಕರ ನನ್ನ ಮಗಳು ಖುಷಿಯಾಗಿ ಹೋಗ್ತಾ ಇದ್ದಾಳೆ, ಒಂದಿನೂ ಶಾಲೆ ತಪ್ಪಿಸ್ಕೊಳಕ್ಕಿಲ್ಲ ಅಂತ ಹೇಳಿದ ಮೇಲೆ ಖುಷಿಯಿಂದ ವಿದ್ಯೆನೂ ಕೂಡ, ಹೌದು PNG ಬಗ್ಗೆ ನಾನು ಕೇಳಿದ್ದೀನಿ, ಅವರು 1 ಕೋಟಿಗೂ ಹೆಚ್ಚು ಜನರು ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಖುಷಿಯಿಂದ ಮಾತಾಡಿಸಿ ಬರ್ತಾಳೆ. ವಿದ್ಯಾ ತರಕಾರಿ ಹೆಚ್ಚುತ್ತಾ ಕೂತಿರ್ಬೇಕಾದ್ರೆ ಈಶ್ವರಿ ಮತ್ತೆ ಚಿತ್ರ ಬರ್ತಾರೆ. ವಿದ್ಯನ್ನ ಹಾಡಿ ಹೊಗಳ್ತಾರೆ. ನನಗೆ ಆಗ್ತಿರೋ ಖುಷಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಇನ್ಯಾವತ್ತೂ ನನ್ನ ಮಗ ಮನೆ ಒಳಗೆ ಬರೋಕ್ಕೆ ಆಗೋಕ್ಕಿಲ್ಲ, ಯಾವ ದಾರಿನೂ ಇಲ್ಲ ಅಂತ ಕೂತಾಗ ಆಗದೆ ಇರೋದನ್ನು ಮಾಡಿ ತೋರಿಸಿದ್ಯಾ, ನಾವು ಅಂದ್ಕೊಂಡಿರೋದಕ್ಕಿಂತ ನೀನು ತುಂಬ ಡಿಫ್ರೆಂಟ್ ಆಗಿದೆಯಾ, ಅಸಾಮಾನ್ಯ ಅಂತೆಲ್ಲ ಹೊಗಳ್ತಾ ಇರ್ತಾಳೆ. ನಂತರ ನಾನು ನಿನಗೆ ಧನ್ಯವಾದ ಹೇಳಿಬಿಟ್ರೆ ತುಂಬ ಚಿಕ್ಕ ಪದ ಆಗುತ್ತೆ ಅಂತಲೂ ಹೇಳ್ತಿರ್ತಾಳೆ. ಆಗಲೇ ಕೈ ಮುಗಿದು ಎಲ್ಲ ಕೇಳ್ತಿರ್ಬೇಕಾದ್ರೆ ಚಿತ್ರ ಮಾತ್ರ ಯಾಕೆ ನಮ್ಮವ್ವ ಹಿಂಗೆಲ್ಲ ಓವರ್ ಆ್ಯಕ್ಟ್ ಮಾಡ್ತಾ ಇದ್ದಾಳೆ, ಏನಾಗಿದೆ ನಮ್ಮವ್ವನಿಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಈಶ್ವರಿ ವಿದ್ಯಾನ ಹೊಗಳ್ತಾನೆ ಇರ್ತಾಳೆ. ಆದರೆ ಅವಳು ಭಯ ಪಡ್ತಾ ಇರ್ತಾಳೆ, ಇಷ್ಟೊಂದು ಚಿಕ್ಕತ್ತೆ ಹೊಗಳ್ತಾ ಇದ್ದಾರೆ, ಮುದ್ದು ಮಾಡ್ತಾ ಇದ್ದಾರೆ ಅಂದರೆ ಇನ್ನೇನಪ್ಪ ಕಾದಿರಬೇಕು ಅಂತ ಭಯ ಪಡ್ಕೊತಾಳೆ. ಆದರೆ ಈಶ್ವರಿ ಮಾತ್ರ ನಿಜವಾಗ್ಲೂ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮುದ್ದು ಸೊಸೆ, ನನ್ನ ಮಗ ಈ ಅಟ್ಟಿ ಒಳಕ್ಕೂ ಬಂದ, ಜವಾಬ್ದಾರಿ ಎಲ್ಲ ಕೊಟ್ಟಿದ್ದಾರೆ, ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಇದಕ್ಕೆ ನಾನು ಧನ್ಯವಾದ ಹೇಳಲೇಬೇಕು ಅಂತ ಕೈ ಮುಗಿದು ಧನ್ಯವಾದ ಹೇಳ್ತಿರ್ತಾಳೆ. ಇನ್ನು ಮುಂದೆ ಯಾವುದಕ್ಕೂ ಯೋಚನೆ ಮಾಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆಗೇ ಇರ್ತೀನಿ, ಈ ಗುಟ್ಟು ಯಾವುದೇ ಕಾರಣಕ್ಕೂ ರಟ್ಟಾಗೋದಕ್ಕೆ ನಾನು ಬಿಡೋದಿಲ್ಲ, ನಾನು ನಿನ್ನ ಜೊತೆಗಿರೋವರೆಗೂ ನೀ ಚಿಂತೆ ಮಾಡಬೇಡ ವಿದ್ಯಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ವಿದ್ಯಾ, ಚಿಕ್ಕತ್ತೆ ಹಾಗೆಲ್ಲ ಮಾಡಬೇಡಿ, ನಿಮ್ಮ ಕೈಯೆಲ್ಲ ಮುಗಿಬೇಡಿ ಚಿಕ್ಕತ್ತೆ ಅಂತ ಹೇಳ್ತಿರ್ತಾಳೆ. ನಂತರ ಇದೆಲ್ಲ ನೋಡಿ ಚಿತ್ರಗೆ ಅಸಮಾಧಾನ ಆಗ್ತಾ ಇರುತ್ತೆ. ಈ 3 ಅಡಿ ಮುಂದೆ ಯಾಕೆ ಅವ್ವ ಈ ಥರ ಆಡ್ತವ್ರೆ ಅಂತ ಅಂದ್ಕೊಂಡು ಅಲ್ಲಿಂದ ಇಬ್ಬರು ಹೊರಟೋಗ್ತಾರೆ. ನಂತರ ಚಂಪಾ ಬರ್ತಾಳೆ, ಅವ್ರನ್ನ ನೋಡ್ತಾಳೆ. ಆಗ ವಿದ್ಯಾ ಚಂಪಾಗೆ ಧನ್ಯವಾದ ಹೇಳ್ತಾರೆ. ಈ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ ಚಂಪಾ, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಟೈಮಲ್ಲಿ ಈಗ ನನ್ನ ಜೊತೆಯಾಗಿ ನಿಂತು ನನಗಿಷ್ಟು ದೊಡ್ಡ ಸಹಾಯ ಮಾಡಿದ್ಯಾ, ನಾನು ಇದನ್ನು ಯಾವತ್ತೂ ಮರೆಯೋಕ್ಕಿಲ್ಲ ಅಂತ ವಿದ್ಯಾ ಗೋಳಾಡ್ಕೊತಿರ್ತಾಳೆ. ಏನಕ್ಕ ನೀನು ಹೀಗೆಲ್ಲ ಹೇಳ್ತಾ ಇದೀಯಾ, ಜನ್ಮದಿಂದ ಹುಟ್ಟಿದ್ರೇ ಅಕ್ಕ ತಂಗಿದ್ದೀರಾ, ಮನಸ್ಸಿಂದ ಆದರೆ ಅಕ್ಕ ತಂಗಿರು ಅಂತ ನೀನೇ ಹೇಳ್ತಾ ಇದ್ದೆ, ಇವಾಗ ತಂಗಿಯಾಗಿ ಕಷ್ಟ ಕಾಲದಲ್ಲಿ ಅಕ್ಕನ ಜೊತೆ ನಿಲ್ಲೋದು ನನ್ನ ಧರ್ಮ ಅಲ್ವೇ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಕ್ಕ, ಈಗೆಲ್ಲ ಹೇಳಬೇಡ ಅಂತ ಹೇಳ್ತಾರೆ. ಆದ್ರೂ ಜವಾಬ್ದಾರಿ ಇಲ್ದಿರೋನ್ಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ, ಬದಲಾಗದಿರೋ ಮನುಷ್ಯನಿಗೆ ಬದಲಾಗಿದ್ದಾನೆ ಅಂತ ಹೇಳಿದ್ದೀವಿ, ಇದರಿಂದ ಏನಾದರೂ ಹಟ್ಟಿಯವ್ರಿಗೆ ಮಾವಯ್ಯನಿಗೆ ತೊಂದರೆ ಆದರೆ ಅದನ್ನು ಮಾಡೋದು ಅನ್ನೋದೇ ಚಿಂತೆ. ಯಾವುದೇ ಕಾರಣಕ್ಕೂ ಈ ಹಟ್ಟಿಯವ್ರಿಗೆ ಮಾವಯ್ಯನಿಗೆ ಅವಮಾನ ಆಗದಿರೋ ಥರ ತಡಿಬೇಕು, ಯಾವುದು ಮುಂದೆ ತೊಂದರೆ ಮಾಡದಿರೋ ಥರ ನಾವು ಎಚ್ಚರಿಕೆ ವಹಿಸಬೇಕು ಚಂಪಾ ಅಂತ ಮಾತಾಡ್ಕೋತಾ ಇರ್ತಾರೆ. ಇತ್ತ ಈ ಸಾವಿತ್ರಿ ಮತ್ತು ವಿನಂತಿ ಹಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಸಾಕಾಗೋಯ್ತು ಕೆಲಸ ಮಾಡಿ ಮಾಡಿ ಅಂತ, ಸೊಂಟ ಬಿದ್ದೋಯ್ತು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅದಕ್ಕೆ ಎಲ್ಲ ನನ್ನ ಕರ್ಮ, ಸುಭಾಸನ್ನ ದೊಡ್ಡ ಮಾವ ಕ್ಷಮಿಸ್ಬಿಟ್ಟು ಹಟ್ಟಿ ಒಳಗೆ ಕರ್ಕೊಂಡ್ರಂತೆ. ನಂತರ ಗ್ರಾನೈಟ್ ಫ್ಯಾಕ್ಟ್ರಿ ಮತ್ತು ಶೋರೂಮ್ ಎಲ್ಲ ಅವನಿಗೆ ವಹಿಸ್ಕೊಟ್ಟಿದ್ದಾರಂತೆ ಕಣವ, ನಮ್ಮನ್ನು ಕ್ಷಮಿಸಿ ಒಳಗಡೆ ಕರ್ಕೊಂಡಾರ ಅಂತ ಹೇಳಿ ಮಾತಾಡ್ಕೊತಿರ್ತಾಳೆ. ಅದಕ್ಕೆ ಸಾವಿತ್ರಿ, ಅಯ್ಯೋ ಅವ್ರವ್ರ ಅದೃಷ್ಟ ಅವ್ರವ್ರಿಗೆ, ಈಗ ನಾವೇನಿದ್ರು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡಬೇಕು ಕಣೆ, ಕ್ಯಾಮೆ ಮಾಡಿಲ್ಲ ಅಂದರೆ ಹೊಟ್ಟೆಗೆ ಇಟ್ಟು ಕೊಡೋದಿಲ್ಲ, ಅದನ್ನು ನೋಡ್ಕೋಬೇಕು ಅಂತ ಮಾತಾಡ್ಕೊತಿರ್ಬೇಕಾದ್ರೇ ಕ್ವಾಟ್ಲೆ ಚೇರ್ ತೊಗೊಬರ್ತಾನೆ. ಅದನ್ನು ನೋಡ್ಬಿಟ್ಟು ನಮ್ಮ ಅಣ್ಣ ನನ್ನ ಕೂತ್ಕೊಳ್ಳೋಕ್ಕೆ ಚೇರ್ ಕಳಿಸಿದ್ದಾನೆ ಅಂತ
ಅಂತ ತಾಯಿ ಮಗಳು ಖುಷಿ ಪಡ್ತಾ ಇರ್ತಾರೆ. ಏನವ್ವ ದೊಡ್ಡ ಮಾವ ನಮ್ಮನ್ನು ಕ್ಷಮಿಸ್ಬಿಟ್ಟು ಹಟ್ಟಿ ಒಳಗಡೆ ಕರ್ಕೋತಾರ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲೇ ಕ್ವಾಟ್ಲೆ ಬಂದು ಚೇರ್ ಇಟ್ಟಾಗ ನಂಗೆ ಗೊತ್ತಿತ್ತು ನಮ್ಮ ಅಣ್ಣ ನನಗೆ ಇಷ್ಟೊಂದು ಕಷ್ಟಪಡೋಕ್ಕೆ ಬಿಡೋಕ್ಕಿಲ್ಲ ಅಂತ ಹೇಳಿ ಚೇರ್ ಹತ್ರ ಬಂದು ಕೂತ್ಕೊಳ್ಳೋಕೆ ನೋಡ್ತಾ ಇರ್ತಾಳೆ. ಆಗಲೇ ಹಿಂದೆಗಡೆಯಿಂದ ಚೇರ್ ತೆಗೆದ್ಬಿಟ್ಟು ಕ್ವಾಟ್ಲೆ ಆವತ್ತು ಚೇರ್ ಹಾಕ್ಕೊಂಡು ಕೂತ್ಕೊಂಡು ಎಷ್ಟೆಲ್ಲ ದರ್ಪದಿಂದ ಮರೆದ್ರಿ, ಚೇರಿನ ಮಹತ್ವ ಏನು ಅಂತ ಗೊತ್ತಾಯ್ತೆ ಅಂತ ಹೇಳಿದಾಗ ಕೆಳಗಡೆ ಬಿದ್ದಿರೋ ಸಾವಿತ್ರಿ ಹಿಂದೆ ನಡೆದಿರೋದೆಲ್ಲ ನೆನೆಸ್ಕೊಂಡ್ಬಿಟ್ಟು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಕ್ವಾಟ್ಲೆ 2 ಚೇರ್ ತತ್ತಲ್ಲ ಅಂತ ಹೇಳಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರೋದು ನೆನೆಸ್ಕೋತಾಳೆ. ಈತ ಕ್ವಾಟ್ಲೆ ನೋಡಿದ್ರ ಕಾಲ ಎಲ್ರ ಕಾಲನ ಹೇಗೆ ಎಳೆಯುತ್ತೆ ಅಂತ ಹೇಳ್ತಿದ್ದಾಗ ವಿನಂತಿ ಕೋಪ ಮಾಡಿಕೊಂಡು ಮಾವ ಒಂದಿಲ್ಲ ಒಂದಿನ ನಮ್ಮನ್ನು ಕ್ಷಮಿಸ್ಬಿಟ್ಟು ಹಟ್ಟಿ ಒಳಗಡೆ ಕರ್ಕೋತಾರಲ್ಲ ಆಗ ನಿನ್ನ ಒಂದು ಕೈ ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ನೋಡ್ಕೊಳ್ಳೋರಂತೆ ಮೊದಲು ನಿಮ್ಮ ಕೊಬ್ಬು ಕರಗಬೇಕಲ್ವೇ, ಸಂಜೆಗೆ ಇಟ್ಟು ಬೇಡವಾ, ಕೆಲಸ ಮಾಡಿ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಆಗ ಬೇರೆ ದಾರಿ ಇಲ್ಲ ಅಂತ ಮಾಡ್ತಿರ್ತಾರೆ. ಇತ್ತ ರತ್ನ ಮತ್ತು ಚಲುರಾಜ ವಿದ್ಯೆಗೆ ಫೋನ್ ಮಾಡ್ತಾ ಇರ್ತಾರೆ. ವಿದ್ಯಾ ಫೋನ್ ರಿಸೀವ್ ಮಾಡಿ ಹೇಳವ್ವ ಏನು ಅಂತ ಕೇಳಿದ್ದಕ್ಕೆ ಯಾಕೆ 2 ದಿನದಿಂದ ಒಂದು ಫೋನು ಮಾಡೇ ಇಲ್ಲ, ಅಲ್ಲಿ ಏನಾಯಿತು ಏನಿಲ್ಲ ಅಂತ ಏನೂ ಹೇಳ್ತಾನೂ ಇಲ್ಲ, ಅಷ್ಟೊಂದು ಕ್ಯಾಮೆನಾ ನಿನಗೆ ಅಂತ ಕೇಳಿದಾಗ ಏನವ್ವ ಹೇಳಲಿ, ನಾನು ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ಅಂತ ಹೇಳ, ನೀನು ಮಾಡಿರೋ ಅವಾಂತರಕ್ಕೆ ನಾನೀಗ ಯಾರಿಗೆ ಗೊತ್ತಾಗಬಾರ್ದಿತ್ತೋ ಸತ್ಯ ಅವ್ರಿಗೆ ಗೊತ್ತಾಗಿ ನನ್ನನ್ನು ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋತಾ ಇದ್ದಾರೆ. ಮನಸ್ಸಿಲ್ಲದೆ ಇದ್ದರೂ ತಪ್ಪುದಾರಿಲಿ ನಡೀತಾ ಇದ್ದೀನಿ ಗೊತ್ತಾ ನಿನಗೆ, ಈಶ್ವರಿ ಅತ್ತೆಗೆ ಗೊತ್ತಾಯ್ತು ಅಂತ ಹೇಳ್ತಿರ್ತಾಳೆ. ಏನು ಅಂತ ಸರಿಯಾಗಿ ಬಿಡಿಸಿ ಹೇಳಿ, ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದಾಗ ಏನಿಲ್ಲ ಕಣವ, ಸೀರೆ ತಗೊಬಂದು ಅವರು ಉಟ್ಕೊಂಬ ಇದ್ರಲ್ಲಿ ನೋಡಬೇಕು ಅಂತ ಹೇಳಿ ನನ್ನ ರೂಮ್ಗೆ ಬಂದು ಚಿತ್ರಕ್ಕ ನನ್ನ ಹೊಟ್ಟೆ ಕೈ ಹಾಕಿ ಬಟ್ಟೆ ಎಲ್ಲ ತೆಗೆದು ಎಲ್ಲ ಗುಟ್ಟು ರಟ್ಟಾಗೋಯ್ತವ. ಈಗ ನಾನು ಅವ್ರು ಹೇಳ್ದಂಗೆ ಕೇಳಬೇಕು, ನನಗೆ ಏನು ಅವಕಾಶನೇ ಕೊಡ್ತಾ ಇಲ್ಲ, ಅವ್ರಿಗೆ ತಮಗೆ ಹೆಂಗೆ ಬೇಕೋ ಹಾಗೆಲ್ಲ ಬಳಸ್ಕೊತಾ ಇದ್ದಾರೆ ಕಣವ್ವ, ಈ ನರ್ಕ ಯಾರಿಗೂ ಬೇಡ ಅಂತ ಅವ್ರವನ ಮೇಲೆ ಕಿರ್ಚಾಡ್ಕೊಂಡು ಬೇಜಾರು ಮಾಡ್ಕೊತಾ ಇರಬೇಕಾದ್ರೇ ಭದ್ರೇಗೌಡರು ಅಲ್ಲಿಗೆ ಬರ್ತಾರೆ. ಅಳ್ತಾ ಇರೋದನ್ನ ನೋಡ್ಬಿಟ್ಟು ಹಾಗೆ ನಿಂತ್ಕೋತಾರೆ. ವಿದ್ಯಾ ಒಂದು ಕ್ಷಣ ಎಲ್ಲ ಗೌಡ್ರಿಗೆ ಗೊತ್ತೇ ಆಗೋಯ್ತು ಅಂತ ಭಯ ಪಡ್ತಾ ಇರ್ತಾಳೆ. ಆ ಕಡೆಯಿಂದ ರತ್ನ ಹಾಗೆ ಮಾತಾಡ್ತಾ ಇರ್ತಾಳೆ. ಯಾಕೆ ಸುಮ್ಮನಾದೆ, ಏನು ಮಾತಾಡ್ತಾ ಇಲ್ವಲ್ಲೇ, ಮಾತಾಡೆ ಅಂತ ಕೇಳ್ತಾ ಇದ್ರು ಭದ್ರೇಗೌಡ್ರನ್ನ ನೋಡ್ಬಿಟ್ಟು ಹಾಗೆ ನಿಂತಿರ್ತಾಳೆ. ಭದ್ರೇಗೌಡ ವಿದ್ಯಾ ಅಳ್ತಾ ಇರೋದಕ್ಕೆ ತುಂಬ ಕೋಪ ಮಾಡಿಕೊಂಡು ಏನಾಯಿತು ನನ್ನ ನಮ್ಮಿಗೆ ಅಂತ ನೋಡ್ತಾ ಇರ್ತಾನೆ. ನಂತರ ಹತ್ರ ಬಂದು ಫೋನ್ ತಗೊಂಬಿಟ್ಟು ಇಲ್ಲಿ ಮಾತಾಡ್ತಾ ಇರೋದು ವಿದ್ಯಾ ನಿಮ್ಮ ಮಗಳು ಮಾತ್ರ ಅಲ್ಲ, ನಿಮ್ಮ ಅಳಿಯನೂ ಕೇಳಿಸ್ಕೊತಾ ಇದ್ದಾನೆ ಹೇಳಿ ಅಂದ ತಕ್ಷಣ ರತ್ನ ಗಾಬರಿ ಆಗುತ್ತೆ. ಈ ಎಲ್ಲ ವಿಚಾರ ಅಳಿಯಂದ್ರಿಗೆ ಗೊತ್ತಾಗೋಯ್ತು ಕಣಯ್ಯ, ಏನು ಮಾಡೋದು ಅಂತ ಓದಾಡ್ತಿರ್ಬೇಕಾದ್ರೆ ಏನು ಅಂತ ಹೇಳಿ ಮಾವಯ್ಯ, ನನ್ನ ಅಮ್ಮಿ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಏನಿಲ್ಲ ಅಳಿಯಂದ್ರೆ, ನೀನು ನನ್ನ ಮಗಳು ಸಂದಾಗಿರ್ಬೇಕು ಅಂತಲೇ ನಾವು ಈ ಮಣ್ಣು ತಿನ್ನೋ ಕೆಲಸ ಎಲ್ಲ ಮಾಡಿಬಿಟ್ವಿ ಅಂತ ಚಲುರಾಜೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಮಾತಾಡ್ತಿರ್ಬೇಕಾದ್ರೇ ಭದ್ರೇಗೌಡ ಅಲ್ಲ ಮಾವಯ್ಯ, ಇವಾಗ ಏನು ಅಂಥದ್ದು ನಡೆದೋಯ್ತು, ನನ್ನ ಅಮ್ಮಿ ಕಣ್ಣಲ್ಲಿ ನೀರು ಹಾಕುವಂಥದ್ದು ಏನಾಯಿತು ಅಂದಾಗ ಮತ್ತೆ ಚಲುರಾಜ ಅಯ್ಯೋ ಇನ್ನೂ ನನ್ನ ಹಳೆಯಂದ್ರಿಗೆಲ್ಲ ಗೊತ್ತಾಗಿಲ್ಲ, ವಿದ್ಯೆ ಅಳ್ತಿರೋದು ಮಾತ್ರ ಗೊತ್ತಾಗಿದೆ, ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ. ಅಯ್ಯೋ ಅಯ್ಯ ಏನಾದರೂ ಒಂದು ಮಾತಾಡಯ್ಯ, ಅದು ಗೊತ್ತಾಗ್ದಿರೋಂಗೆ ಏನೋ ಹೇಳು ಅಂತ ರತ್ನ ಹೇಳಿದ ತಕ್ಷಣ ಏನಿಲ್ಲ ಅಳಿಯಂದ್ರೆ, ಅವಳಿಗೆ ಓದಬೇಕು ಅಂತ ಸಾನೇ ಆಸೆ ಇತ್ತಲ್ವೇ, ಅದಕ್ಕೆ ಅವನಿಗೆ ಓದೋ ಆಸೆ ಇಡಿಸಿರೋದು ನೀನೇ, ಇವಾಗ ಈ ಥರ ಆಗಿಬಿಟ್ಟಿದೆ, ಡಾಕ್ಟ್ರು ಓದೋಕ್ಕಾಗಿಲ್ಲ ಅಂತ ಗೋಳಾಡ್ಕೊಂಡು ಅಳ್ತಾ ಇದ್ಲು ಅಳಿಯಂದ್ರೆ ಅಂದಿದ್ದಕ್ಕೆ. ಅಷ್ಟೇ ತಾನೇ, ನಾನು ಓದಿಸ್ತೀನಿ, ನಾನು ಅಮ್ಮಿಗೆ ಹೇಳಿದ್ದೀನಲ್ವೇ, ಮತ್ತ್ಯಾಕೆ ಈ ವಿಚಾರಕ್ಕೆ ಇಷ್ಟೊಂದು ಅಳ್ತಾ ಇರೋದು, ಬಸ್ರಿ ಹೆಂಗಸ್ರು ಅಳಬಾರ್ದು, ಖುಷಿಯಾಗಿ ಇರಬೇಕು ಅಂತ ಗೊತ್ತಿಲ್ವೇ, ನಾನು ಅದನ್ನೆಲ್ಲ ನೋಡ್ಕೊತೀನಿ ಬಿಡು ಮಾವಯ್ಯ, ನಾನು ನನ್ನ ಹೆಂಡ್ತಿನ ಡಾಕ್ಟ್ರು ಓದಿಸ್ತೀನಿ, ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಿ ಆಯಿತು ನನ್ನ ಅಮ್ಮಿ ಸಮಾಧಾನ ಮಾಡ್ತೀನಿ, ಇವಾಗ ಫೋನ್ ಮಡಗ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಏನಮ್ಮಿ ನೀನು ಈ ವಿಚಾರ ನನ್ನ ಹತ್ರ ಹೇಳ್ಕೊಳಕ್ಕಾಗಿಲ್ಲ ಅಂತ ನಿಮ್ಮ ಅವ್ವನ ಹತ್ರ ಹೇಳಿ ಇಷ್ಟೊಂದೆಲ್ಲ ಅಳೋದೆ, ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳು, ಏನಾದರೂ ಆಗಲಿ ಅಪ್ಪಯ್ಯನ ಹತ್ರ ಮಾತಾಡ್ಬಿಟ್ಟು ನಿನ್ನನ್ನು ಓದಿಸೋ ವ್ಯವಸ್ಥೆ ಮಾಡೇ ಮಾಡ್ತೀನಿ ಕಣಮ್ಮಿ, ನೀನು
ಅಂದಿದ್ರೆ ನನಗೆ ಸಮಾಧಾನ ಇರೋದಿಲ್ಲ. ನನಗೆ ಏನು ಹೇಳೋದು ನಿನಗೆ, ಇಷ್ಟೆಲ್ಲ ಹೇಳಿದ್ರು ನಂಬಿಕೆ ಇಲ್ವಾ ನಿನಗೆ, ನಾನು ಓದಿಸ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ, ಅಪ್ಪಯ್ಯನ ಹತ್ರ ನಾ ಮಾತಾಡ್ತೀನಿ, ಇವಾಗ ಖುಷಿಯಾಗಿರು ನೀನು ಅಂತ ಹೇಳಿ ವಿದ್ಯಾನ ಚಿಯರ್ ಮಾಡ್ತಾನೆ. ನಂತರ ಆಯಿತು ನೀನು ಕೆಲಸ ಮಾಡ್ಕೋ, ಇವಾಗ ಅಳೋದನ್ನು ಬಿಡು ಅಂತ ಹೇಳಿದಾಗ ವಿದ್ಯಾ ಆ ನೋವು ದುಃಖ ತಾಳಲಾರ್ದೆ ಭದ್ರೇಗೌಡನ್ನ ಅಪ್ಕೊಂಡ್ಬಿಟ್ಟು ಏನಿಲ್ಲ ಗೌಡ್ರೆ ಅಂತ ಹೇಳಿ ಅಳ್ತಾ ಹಾಗೆ ಕೂತಿರ್ತಾಳೆ. ಇಷ್ಟೊಂದು ಮೋಸ ಮಾಡ್ತಾ ಇದ್ದೀನಿ ನನ್ನ ಗಂಡನಿಗೆ, ಕೈಲಾಗದೆ ಇರೋ ಪರಿಸ್ಥಿತಿನಲ್ಲಿ ಇದ್ದೀನಲ್ಲ, ಏನು ಮಾಡೋದು ದೇವ್ರೆ ಅಂತ ನೋವಲ್ಲೇ ಅಳ್ತಾ ಕೂತ್ಕೋತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.